ದಸರಾ ಶುರು ಆಗೋದಕ್ಕೆ ಏನು ಕಾರಣ? ಈ ದಸರಾ ಅನ್ನೋದು ಯಾಕೆ ಅಂತಂದ್ರೆ ಸೌತ್ ಇಂಡಿಯಾ ನಾನು ಲೀಡ್ ಮಾಡಬೇಕು. ದೂರದಿಂದ ಬಂದಂತ ಅಲ್ಲಾವುದ್ದೀನ್ ಖಿಲ್ಜಿ ಬಹಳ ಸುಲಭವಾಗಿ ತಗೋತಾನೆ. ಇವತ್ತಿಗೂ ಮೈಸೂರು ಭಾಗದ ಹಳೆ ಮುಸ್ಲಿಂ ಮಹಾರಾಜ ಅಲ್ಲ, ಮಹಾರಾಜ ಸಾಬ್ ಅಂತ. ಯಾಕೆಂತಂದ್ರೆ ಸ್ವಲ್ಪ ಸಂಪತ್ತು ನೀನು ತಗೊಂಡು ಹೋಗಿ ಒಂದು ಸಂಸ್ಥಾನವನ್ನು ಕಟ್ಕೊಂಡು ನೀನು ಅವಾಗ ಅಲ್ಲಿ ಸಿಂಹಾಸನ ಮತ್ತು ಅಂಬಾರಿ ಅಲ್ಲ. ಮೈಸೂರು ಅರಸರು ಕೂಡ ನೋವುಂಡ್ರು. ಅವರನ್ನ ಅಕ್ಷರಶಃ ಅಗ್ನಿ ಪರೀಕ್ಷೆಯ ಸೀತೆ ಮಾಡ್ಬಿಟ್ರಲ್ಲ. 100 ಉದಾಹರಣೆ ನಾನು ಕೊಡಬಲ್ಲೆ ನೋಡಿ. ದೊರೆ ಗರ್ಭದಲ್ಲಿ ಜನಿಸಿದ ಬಳಿಕ ಧರೆಯಲ್ಲಿ ಅಂಜದಿರಬೇಕು, ರಣಾಗ್ರದಲ್ಲಿ ಕಡಿದಾಡಿ ಸಾಯಬೇಕು. ನಾವು ದಸರಾ ಅಂದ್ರೆ ಏನಂದ್ರೆ ಇನಿಷಿಯಲಿ ಚಿತ್ರದುರ್ಗದಲ್ಲಿ ರಾಜ ವೀರಮದಕರಿ ನಾಯಕ ಈ ದಸರೆಯ ಸಂದರ್ಭದಲ್ಲಿ ಒಂದು ಆಟ ಆಡಿಸ್ತಾ ಇದ್ದ. ಏನಪ್ಪಾ ಅಂತಂದ್ರೆ ಮಹಾರಾಜರು ತಮ್ಮ ಬಳಿ ಇದ್ದಂತ 30 ಅರಮನೆಗಳನ್ನ ಉಚಿತವಾಗಿ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾರೆ. ಅಂಬಾರಿ ಮತ್ತು ಸಿಂಹಾಸನ 1800 ತನಕ ಅಂಬಾರಿ ಒಂದೇ ತರ ಇತ್ತು. ಸಿಂಹಾಸನ ನೋಡಿ, ಭಾರತದ ಮೊದಲ ಎಲೆಕ್ಷನ್ ಕೌಂಟಿಂಗ್ ವೋಟಿಂಗ್ ಎಲ್ಲ ಮಾಡಿ 144 ಕೌನ್ಸಿಲರ್ಗಳನ್ನ ಆಯ್ಕೆ ಮಾಡಿ ಭಾರತಕ್ಕೆ ಪ್ರಜಾಪ್ರಭುತ್ವವನ್ನು ಪರಿಚಯ ಮಾಡಿಕೊಟ್ಟಂತ ಪುಣ್ಯಾತ್ಮ. ಇದು ನಾಡ ಹಬ್ಬ ಮತ್ತು ದಸರಾ ಎರಡು ಬೇರೆ. 1947ರಲ್ಲಿ ಜನವರಿ 9th ವಾಸ್ ದ ಇನಿಷಿಯಲ್ ಡೇಟ್ ಆಫ್ ಇಂಡಿಪೆಂಡೆನ್ಸ್. ಕೇಂದ್ರ ಸರ್ಕಾರ ನಡೆದಿದ್ದೇ ನಮ್ಮ ಮೈಸೂರು ಬೆಂಗಳೂರಿನಲ್ಲಿ. ಒಬ್ಬ ಮಹಾರಾಜ ರೈಲ್ವೆ ಇಲಾಖೆಯನ್ನು ಹೊಂದಿದ್ರೆ ಅದು ನಾವು ಮೈಸೂರು ಸ್ಟೇಟ್ ರೈಲ್ವೆ. ಬೆಂಗಳೂರು ವಲಸೆ ಬಂದಿರೋದು ಐಟಿ ಬಂದ್ಮೇಲೆ ಅಲ್ಲ, 47ರಿಂದನೇ ಬಂದರು. ಯಾಕೆಂತಂದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಪ್ರಪಂಚದ 7ನೇ ಶ್ರೀಮಂತ ಮಹಾರಾಜ. ಬೆಂಗಳೂರು 2 ಕೋಟಿ ಜನದ ಪಾಪ್ಯುಲೇಷನ್ ತಡೀತಾ ಇದೆ ಅಂತಂದ್ರೆ ಇದೆಲ್ಲ ಅವ್ರ ಕೊಡುಗೆ. ಭಾರತದಲ್ಲಿ ಎಲ್ಲಿಯೂ ನ ಭೂತೋ ನ ಭವಿಷ್ಯತಿ, ಇಂಥ ವೈಭವ ಮರುಕಳಿಸಲಾರದು.